ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುಮಾರು 8 ದಿನಗಳಿಂದ ಸುಮಾರು 3 ಜಿಲ್ಲೆಗಳನ್ನು ಓಡಾಡಿ ಸುಮಾರು 100ಕ್ಕಿಂತ ಹೆಚ್ಚು ಪ್ರೊಫೈಲ್ಗಳನ್ನು ತಂದಿದ್ದೇನೆ. ಪ್ರೊಫೈಲ್ಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸುಜಾತಾ ಬಿ ಅಂತೇಳ್ಬಿಟ್ಟು. ವಯಸ್ಸು 28 ವರ್ಷ ಕಂಪ್ಲೀಟ್ ಆಗಿದೆ. ಊರು ಹಿರಿಯೂರು ಭಾಗದವರು. ಎಜುಕೇಷನು BCom ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆಲಸ ಅನ್ಎಂಪ್ಲಾಯ್ಡ್ ಅಂತೇಳಿ ತಿಳಿಸಿರೋದು. ವರ ಸರ್ಕಾರಿ ನೌಕರಿ ಇರುವ ವರ ಬೇಕು, ಇದ್ದರೆ ಕರೆ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಗೂಗಲ್ ಪಿಕ್ಸೆಲ್ 7a ಚಾರ್ಕೋಲ್ ವೇರಿಯಂಟ್ ಮೊಬೈಲ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಇವರ ಕುಟುಂಬದ ಪರಿಚಯ ಹೇಗಿದೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನಾನು ಪಂಚಮಸಾಲಿ ಲಿಂಗಾಯತ ಜಾತಿಗೆ ಸೇರಿದವಳು ಅಂತೇಳಿ ತಿಳಿಸಿರೋದು. ಅಪ್ಪ ಸ್ಕೂಲ್ ಟೀಚರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮ್ಮ ಗೃಹಿಣಿಯಾಗಿ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಒಬ್ಬ ತಮ್ಮ ಇದ್ದಾನೆ, ಬಿಟ್ಟರೆ ನಾನೊಬ್ಬಳೇ ಮಗಳು ಅಂತೇಳಿ ಹೇಳಿರೋದು. ಆಸ್ತಿ 30 ಲಕ್ಷದ ಮನೆ ಇದೆ, ಹಾಗೆ 2 ಎಕರೆ ಹೊಲ ಇದೆ ಅಂತೇಳಿ ಇದಿಷ್ಟು ಇವರ ಕುಟುಂಬದ ಪರಿಚಯದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗಾದರೆ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಸರ್ಕಾರಿ ನೌಕರಿ ಇರುವ ಗಂಡು ಮಾತ್ರ ಬೇಕಾಗಿದ್ದಾನೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಯಾವುದೇ ಒಂದು ಸರ್ಕಾರಿ ಜಾಬ್ ಇದ್ದರೂ ಕೂಡ ಓಕೆ. ಜೀವನ ಪೂರ್ತಿ ಸಂತೋಷವಾಗಿ ಇಟ್ಟುಕೊಂಡು ಹೋಗಬೇಕು. ಯಾವುದೇ ರೀತಿಯಾದ ಸಾಲವನ್ನು ಮಾಡಬಾರದು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ನೋಡೋದಕ್ಕೆ ನಯ ವಿನಯ ಎರಡೂ ಕೂಡ ಇರಬೇಕು. ಇಷ್ಟಿದ್ದರೆ ಸಾಕು, ಸಂಬಂಧವನ್ನು ಬೆಳೆಸುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡೋದಕ್ಕೆ ನಯ ವಿನಯ ಎರಡೂ ಕೂಡ ಇರಬೇಕು, ಜೊತೆಗೆ ಒಂದು ಸರ್ಕಾರಿ ನೌಕರಿ ಇದ್ದರೆ ಸಾಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಕೊನೆಯದಾಗಿ ಇವರ ಬಳಿರುವ ಗೂಗಲ್ ಪಿಕ್ಸೆಲ್ 7a ಚಾರ್ಕೋಲ್ ವೇರಿಯಂಟ್ ಮೊಬೈಲ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಕೀ ಹೈಲೈಟ್ಸ್ ನೋಡೋದಾದ್ರೆ, ಪ್ರೊಸೆಸರ್ ಬಂದ್ಬಿಟ್ಟು ಗೂಗಲ್ ಆಗಿರುತ್ತೆ. ಇನ್ನು ಪ್ರೈಮರಿ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ನೆಟ್ವರ್ಕು 5G ಸಪೋರ್ಟ್ ಕೊಡುತ್ತೆ. ಇನ್ನು ಸೆಕೆಂಡರಿ ಕ್ಯಾಮ್ರಾ ಬಂದ್ಬಿಟ್ಟು 13 MP ಸಪೋರ್ಟ್ ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರ್ಯಾಮು ಮತ್ತು ರೋಮ್ ಬಂದ್ಬಿಟ್ಟು 8GB ರ್ಯಾಮ್ ಆಗಿರುತ್ತೆ, 128GB ರೋಮ್ ಆಗಿರುತ್ತೆ. ಇನ್ನು ಅದರ ಪ್ರೊಸೆಸರ್ ಬಂದ್ಬಿಟ್ಟು ಟೆನ್ಸಾರ್ Z2 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಈ ಒಂದು ಮೊಬೈಲ್ನ ಪ್ರೈಸ್ ಬಂದ್ಬಿಟ್ಟು 40,000ಕ್ಕಿಂತ ಹೆಚ್ಚು ಬೆಲೆ ಬಾಳುತ್ತೆ ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.